ಅಧ್ಯಕ್ಷೆ, ಗ್ರೇಟರ್ ಬೆಂಗಳೂರು ಬಗ್ಗೆ ಅನೇಕ ಹಿರಿಯರು ಚರ್ಚೆ ಮಾಡ್ತಾ ಇದ್ದಾರೆ. ಮೊದಲು ಬೆಂಗಳೂರು ಚಿಕ್ಕದಾಗಿತ್ತು, ಬೆಂಗಳೂರು ನಗರಸಭೆ ಇತ್ತು. ಅದಾದ್ಮೇಲೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಆಯಿತು. ಅದಾದ್ಮೇಲೆ ಬೆಂಗಳೂರು ಹೊರ ವಲಯದಲ್ಲಿ ದಾಸರಳ್ಳಿ ನಗರಸಭೆ, ಪಟ್ಟಣಗೆರೆ ನಗರಸಭೆ, ಬೊಮ್ಮನಹಳ್ಳಿ ನಗರಸಭೆ, ಬೇಟರಾಯಪುರ ನಗರಸಭೆ ಅಂತೇಳಿ 4 ನಗರಸಭೆ, ಯಲಹಂಕ ನಗರಸಭೆ 4 ನಗರಸಭೆಗಳಿತ್ತು. ಇದನ್ನೆಲ್ಲ ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ರು. 100 ಕಾರ್ಪೊರೇಟರ್ ಇದ್ದಿದ್ದ 198ಕ್ಕೆ ಏರಿಸಿದ್ರು. 198 ಕಾರ್ಪೊರೇಟರು, ಒಬ್ಬ ಮೇಯರು, ಒಬ್ಬ ಡೆಪ್ಟಿ ಮೇಯರು, ವರ್ಷಕ್ಕೊಬ್ಬೊಬ್ಬ ಆಗ್ತಾ ಇದ್ರು. ಹಿಂದೆ KMC ಆಗ್ತಲ್ಲಿ ಇತ್ತು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗ್ತಲ್ಲಿ ಇತ್ತು, ಅದರ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಸನ್ಮಾನ್ಯ ಅಧ್ಯಕ್ಷೆ, 4 ವರ್ಷ ಆಯ್ತು, ಚುನಾವಣೆ ಇಲ್ಲ. ಯಾವ ಸರ್ಕಾರ ಕಾರಣ ಅಂತ ನಾನು ಹೇಳಲ್ಲ. ಒಬ್ಬರೇ ಕಮಿಷನರು ನಡೆಸ್ತಾ ಇದ್ದಾರೆ. ಇವತ್ತು ಒಂದ್ಸಾರಿ ಕಮಿಷನ್ ಭೇಟಿ ಮಾಡ್ಬೇಕಂತ ಹೋದೆ ನಾನು. ಊಟ ಸಮಯ, ಕಮಿಷನರು ತಪ್ಪು ತಿಳ್ಕೊಂಡ್ಮಾಡಿ ನಾನು ಒಂದು ಊಟ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಒಳಗಡೆ ಹೋದ್ರು. ಟೈಮಿಂಗ್ ಸರಿಯಾಗಿ ಊಟ ಮಾಡಿ, ಟೈಮ್ ಸರಿಯಾಗಿ ನಿದ್ದೆ ಮಾಡಿ, ಟೈಮ್ ಸರಿಯಾಗಿ ನಾಷ್ಟ ಮಾಡಿ ಇವತ್ತು ಬೆಂಗಳೂರಿನ ಒಬ್ಬ ಕಮಿಷನರ್ ನಡೆಸ್ತಾ ಇದ್ದಾರೆ. ನಿಜ, ಬೆಂಗಳೂರು ವಿಸ್ತಾರ ಆದಾಗೆ ಇವತ್ತು ಗ್ರೇಟರ್ ಬೆಂಗಳೂರು ಬೇಕು. ಆದ್ರೆ ಮಾಡಿದ್ರು ಟೈಮ್ ಸರಿಯಾಗಿ ಊಟ ಮಾಡೋದು. ಅದು ಮುಂದೆ ಬಿಲ್ ಬಗ್ಗೆ ಮಾತಾಡಿ, ಊಟ ಮತ್ತೆ ಮಾತಾಡಿ. ಪಾಪ ನಾವು ಹೋದಾಗಂತ ಅವ್ರು ಊಟನೇ 4-5 ಗಂಟೆಗೆ ಏನೋ ಊಟ ಮಾಡ್ತಾ ಇದ್ರು. ಯಾವಾಗ ಊಟ ಮಾಡಿದ್ರಿ? ಒಬ್ಬ ಶಾಸಕರು ಅವ್ರ ಕಷ್ಟನ ನಾನು ಹೋದ್ರೆ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನಗ್ತಾ ಇರೋದು ನೋಡಿ. ಆಯ್ತು, ಈಗ ಬಿಲ್ ಬಗ್ಗೆ ಮಾತಾಡ್ತಾರೆ. ಅಟ್ಲೀಸ್ಟ್ ಒಬ್ಬ MLA ಮತ್ತೆ ಈಗ ನಿಮ್ ಗ್ಯಾಲರಿ ಒಳಗೆ ನೀವು ಮಾತಾಡಿ. ಈಗ ನೀವೀಗ ಬಿಲ್ ಬಗ್ಗೆ ಚರ್ಚೆ, ಕಮಿಷನರ್ ಬಗ್ಗೆ ಚರ್ಚೆ, ಬಗ್ಗೆನೇ ಚರ್ಚೆ. ಆಯ್ತು, ಬಿಲ್ ಬಗ್ಗೆ ಮಾತಾಡಿ. ಅವಾಗ 5 ಗಂಟೆಯಲ್ಲಿ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಊಟ ಮಾಡ್ಕೊಂಡ್ ಬಂದು ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದಾರೆ. ಅದನ್ನ ಇನ್ನೇನು ಹೇಳಿ, ಪಾಪ ಅವ್ರು ನಗ್ತಾ ಇದಾರೆ ಅಂತ ಏನೋ ಹೇಳಿ. ಸತೀಶ್ ಅವರೇ, ಅಧ್ಯಕ್ಷ ನೀವು ಮುನ್ರಾಜ್ ಅಧ್ಯಕ್ಷ, ಈಗ ಬಿಲ್ ಬಗ್ಗೆ ಮಾತಾಡಿ. ಅಧ್ಯಕ್ಷೆ, ನಾನ್ ಬಿಲ್ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಬೇರೆ ಮಾತಾಡಬೇಕಾದ್ರೆ ಬಜೆಟ್ ಭಾಷಣದಲ್ಲಿ ಅವಕಾಶ ಇದೆ. ಆದ್ರೆ 198 ಇದ್ದಿದ್ನ ಹಿಂದಿನ ಸರ್ಕಾರ 243 ಸದಸ್ಯರನ್ನ ಮಾಡಿತ್ತು. ಈ ಸರ್ಕಾರ ಬಂದ ಮೇಲೆ ಅದನ್ನು ಬದಲಾವಣೆ ಮಾಡಿ 225 ಸದಸ್ಯರಿಗೆ ಮಾಡಿದ್ರು. ಚುನಾವಣೆ ಆಗ್ಲಿಲ್ಲ, ಅದಕ್ಕೋಸ್ಕರ ಗ್ರೇಟರ್ ಬೆಂಗಳೂರು ಮಾಡೋಣ ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ದೊಡ್ಡ ವಿಷನ್ ಇಟ್ಕೊಂಡು ಮಾಡಬೇಕು ಅಂತೇಳಿ ಕಲ್ಪನೆ ಇಟ್ಕೊಂಡು ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಆದ್ರೆ 4, 5, 3, 7 ಮೇಯರ್ ಮಾಡಕ್ಕೆ ನಮ್ಮ ಅಬ್ಜೆಕ್ಷನ್. ಮೇಯರ್ ಒಬ್ಬರೇ ಇರ್ಲಿ, ಕಾರ್ಪೊರೇಷನ್ ಜಾಗ ಹೊಡೆದಾಕ್ಬಿಟ್ಟು ಇನ್ನೊಂದಷ್ಟು ಅಕ್ವೈರ್ ಮಾಡಿ ದೊಡ್ಡ ಗ್ರೇಟರ್ ಬೆಂಗಳೂರು ಭವನ ಕಟ್ಟಿ ಒಬ್ಬನೇ ಮೇಯರ್ ಇರ್ಲಿ. ಆಡಳಿತನ ಈಗ 8 ವಲಯಗಳಿದೆ ಬೆಂಗಳೂರು ಸುತ್ತು, 8 ಝೋನಲ್ ಕಮಿಷನರ್. ಮೊದಲು ಝೋನಲ್ ಕಮಿಷನರ್ ಇರಲಿಲ್ಲ, ಒಬ್ಬರೇ ಜಾಯಿಂಟ್ ಕಮಿಷನರ್ ಇದ್ದಿದ್ದು. ಇವತ್ತು ಪ್ರತಿ ಝೋನ್ಗೆ IAS ಆಫೀಸರ್ ಝೋನಲ್ ಕಮಿಷನರ್ ಇದ್ದಾರೆ. ಅಲ್ಲಿನ ಕಡತ ಅಲ್ಲೇ ತೀರ್ಮಾನ ಮಾಡಬಹುದು. ಇವತ್ತು ಕೂಡ ಅಲ್ಲಿಂದ ಯಾವ್ದಾದ್ರು ಫೈಲ್ ಕಾರ್ಪೊರೇಷನ್ಗೆ ಹೋದ್ರೆ ತಿಂಗಳಾದ ಗಟ್ಲೆ ಬರಲ್ಲ. ಅಧ್ಯಕ್ಷ ವಿಶ್ವನಾಥ್ ಪ್ರಸ್ತಾಪ ಮಾಡಿದ್ರು, ಇಲ್ಲೇನಾಗ್ತದೆ, ಅಕಸ್ಮಾತ್ ಒಬ್ಬ ಮೇಯರ್ ಈ ತೀರ್ಮಾನ ಮಾಡಬಹುದು, ಒಬ್ಬ ಆ ಮೇಯರ್ ತೀರ್ಮಾನ ಮಾಡಬಹುದು, ಒಬ್ಬ ಉಚಿತವಾಗಿ ಕೊಡಬಹುದು ಅಂತ ಹೇಳಿದ್ರು. ನಿಜ, ಇದೆಲ್ಲ ಬರ್ತದೆ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು, ಇನ್ನೊಬ್ಬ ಕೆಂಪೇಗೌಡರ ಮಗ DK ಶಿವಕುಮಾರ್ ಅವರು ಅನೇಕ ಮೇಯರ್ಗಳನ್ನಾಗಿ ವಿಭಜನೆ ಮಾಡಬಾರದು ಅಂತ ನನ್ನ ವಿನಂತಿ. ಅವ್ರಿಗೆ ಶಕ್ತಿ ಇದೆ, ಧೈರ್ಯ ಇದೆ, ಎಲ್ಲ ಆಸಕ್ತಿ ಇದೆ. ಯಾರು ಬೆಂಗಳೂರಿನಲ್ಲಿ ಟನಲ್ ಮಾಡಬೇಕು ಅಂತ ಯೋಚನೆ ಮಾಡಿ. ಬಿಲ್ ಬಗ್ಗೆ ಹೇಳಿ, ಟನಲ್ ಬಗ್ಗೆ ಮಾತ್ರ ಎಂತ ಮಾಡುದು? ಟನಲ್ ಬರೋದು ಅಧ್ಯಕ್ಷ, ನಾವು ಅದು ಬೆಂಬಲ ಇದೆ. ಅವ್ರ ವಿಷನ್ ಅಲ್ಲ, ನಾವು ಟನಲ್ ಮಾಡಕ್ ತಂದಿರೋದಕ್ಕೆ ಬೆಂಬಲ ಇದೀವಿ ಸರ್. ಸ್ಕೈಡೆಕ್ ಮಾಡ್ಬೇಕು ಅಂತ ಕನ್ಸ್ಕೊಂಡಿರ್ಲಿಲ್ಲ ಯಾರು ಬೆಂಗಳೂರಿನಲ್ಲಿ. ಅವ್ರು ಯೋಚನೆ ಮಾಡಿದ್ರು, ಅದಕ್ಕೆಲ್ಲ ಸಪೋರ್ಟ್ ಇದೀವಣ್ಣ. ಸತೀಶ್ ಶೆಟ್ಟಿ, 1 ನಿಮಿಷ ಕೂತ್ಕೊಪ್ಪ. ನಾವು ಗೆದ್ದಾಗ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರಾದ್ರು. ನಾವೆಲ್ಲ ಬಹಳ ಆಸೆ ಇಟ್ಕೊಂಡಿದ್ವಿ. ಒಂದ್ ದೊಡ್ಡ ಎಲ್ಲ ವಲಯಕ್ಕೂ ಬಂದ್ರು. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರ್ಲಿ ಸಾಕಾರ. ನಾವು ಹೇಳಿದ್ರಿ ಅಧ್ಯಕ್ಷ,
ಹುಟ್ಟು ನಿಶ್ಚಿತ, ಸಾವು ಖಚಿತ. ಆದ್ರೆ ನೀವು ಮಾಡಿದ ಕೆಲಸ ಶಾಶ್ವತ. ನಿಮ್ಗೆ ಏನ್ ಬೇಕಾದ್ರೂ ಸಹಕಾರ ಕೊಡ್ತೀರಿ, ಬೆಂಗಳೂರನ್ನ ಇಂಪ್ರೂವ್ ಮಾಡಿ ಅಂತ ಹೇಳಿದ್ವಿ. ಪತ್ರಿಕೆಯವರು ಬರೆದ್ರು ನಮ್ಮನ್ನ, ಎಲ್ಲ ಬಿಜೆಪಿ ಶಾಸಕರು DK ಶಿವಕುಮಾರ್ ಅವ್ರನ್ನ ಹೊಗಳಿದ್ರು. ನಾವು ಹೋಗ್ಲಿಲ್ಲ. ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಇದಕ್ಕೆ ಗ್ರೇಟರ್ ಬೆಂಗಳೂರು ಇರಲಿ, ಮೇಯರ್ ಒಬ್ಬನ್ ಮಾಡಿ, ಆಡಳಿತ ವಿಕೇಂದ್ರೀಕರಣ ಮಾಡಿ, ಬೇರೆ ಬೇರೆ ಝೋನ್ಗಳಿಗೆ ಶಕ್ತಿ ಕೊಡಿ. ಅದು ಬಿಟ್ಟು 4 ಪಾರ್ಟಿಯವರು 4 ಮೇಯರ್ ಆದರೆ ಬೆಂಗಳೂರಿನ ಅವಸ್ಥೆ ಏನು ಅಧ್ಯಕ್ಷ?